ನಮಸ್ಕಾರ. ಹಸಿರು ಮನೆಗೆ ಸ್ವಾಗತ. ಇಂದು ನಾವು ಮೊಬೈಲ್ನಿಂದ ನೈಸರ್ಗಿಕ ಬೆಳಕಿನಲ್ಲಿ ಸುಂದರ ಪೋರ್ಟ್ರೇಟ್ ಫೋಟೋ ಹೇಗೆ ತೆಗೆಯಬೇಕು ಎಂಬುದನ್ನು ನೋಡೋಣ. ಹಂತ 1. ಬೆಳಕಿನ ಆಯ್ಕೆ. ಬೆಳಕು ಅನ್ನೋದು ಫೋಟೋಶೂಟ್ನ ಜೀವ. ಬೆಳಗ್ಗೆ 7ರಿಂದ 9ರವರೆಗೆ ಅಥವಾ ಸಂಜೆ 4ರಿಂದ 6ರವರೆಗೆ ಇರುವ ಮೃದುವಾದ ಸೂರ್ಯನ ಬೆಳಕು ಅತ್ಯುತ್ತಮ. ಈ ಸಮಯದಲ್ಲಿ ಚರ್ಮದ ಬಣ್ಣ ನೈಸರ್ಗಿಕವಾಗಿ ಕಾಣುತ್ತದೆ ಮತ್ತು ನೆರಳುಗಳು ಮೃದುವಾಗಿರುತ್ತದೆ. ಹಂತ 2. ಬೆಳಕಿನ ದಿಕ್ಕು. ನೇರ ಸೂರ್ಯ ಬೆಳಕಿನ ಬದಲು ಕಿಟಕಿಯಿಂದ ಬರುವ ಬೆಳಕು ಅಥವಾ ಮರದ ನೆರಳಿನ ಬೆಳಕು ಬಳಸಿ. ಬೆಳಕು ಮುಖದ ಒಂದು ಬದಿಗೆ ಬಿದ್ದರೆ ಚಿತ್ರ ಹೆಚ್ಚು ಆಳವಾಗಿ ಮತ್ತು ಕಲಾತ್ಮಕವಾಗಿ ಕಾಣುತ್ತದೆ. ಹಂತ 3. ಫೋನ್ ಸೆಟ್ಟಿಂಗ್. ಫೋನ್ನಲ್ಲಿ ಪೋರ್ಟ್ರೇಟ್ ಮೋಡ್ ಆಯ್ಕೆ ಮಾಡಿ ಮುಖದ ಮೇಲೆ ಟ್ಯಾಪ್ ಮಾಡಿ ಫೋಕಸ್ ಮಾಡಿ. ಬೆಳಕು ಹೆಚ್ಚು ಇದ್ದರೆ ಎಕ್ಸ್ಪೋಜರ್ ಸ್ವಲ್ಪ ಕಡಿಮೆ ಮಾಡಿ, ಅಂದರೆ ಚಿತ್ರ ತುಂಬ ಪ್ರಕಾಶಮಾನವಾಗದಂತೆ. ಹಂತ 4. ಹಿನ್ನೆಲೆ. ಹಿನ್ನೆಲೆ ತುಂಬ ಮುಖ್ಯ. ಹಸಿರು ಸಸ್ಯಗಳು, ಮರದ ಎಲೆಗಳು ಅಥವಾ ಸರಳ ಬಣ್ಣದ ಗೋಡೆ ಇವು ಫೋಟೋಗೆ ನೈಸರ್ಗಿಕ ಸೊಬಗು ಕೊಡುತ್ತವೆ. ಹಿನ್ನೆಲೆಯನ್ನು ಗೊಂದಲಗೊಳಿಸಬೇಡಿ, ಸರಳತೆಯೇ ಸೌಂದರ್ಯ. ಹಂತ 5. ಎಡಿಟಿಂಗ್. ಫೋಟೋ ತೆಗೆದ ನಂತರ ಎಡಿಟ್ ಮಾಡುವಾಗ ತುಂಬ ಬದಲಾವಣೆ ಬೇಡ. ಸ್ನ್ಯಾಪ್ಸೀಡ್ ಅಥವಾ ಲೈಟ್ರೂಮ್ ಮೊಬೈಲ್ ಬಳಸಿ ಲೈಟ್, ಕಾಂಟ್ರಾಸ್ಟ್, ಶಾರ್ಪ್ನೆಸ್ ಸಣ್ಣ ಮಟ್ಟಿಗೆ ಬದಲಾಯಿಸಿ. ಬಣ್ಣಗಳನ್ನು ನೈಸರ್ಗಿಕವಾಗಿ ಉಳಿಸಿ. ಅತಿಯಾದ ಫಿಲ್ಟರ್ ಫೋಟೋವನ್ನು ಕೃತಕವಾಗಿ ಮಾಡುತ್ತದೆ. ಹಂತ 6. ಬಿಫೋರ್ ಆಫ್ಟರ್ ಕಂಪ್ಯಾರಿಸನ್. ನೈಸರ್ಗಿಕ ಬೆಳಕಿನಲ್ಲಿ ಪೋರ್ಟ್ರೇಟ್ ಫೋಟೋ ಹೇಗೆ ಬದಲಾಗುತ್ತದೆ ನೋಡಿ. ಸರಳ ಬೆಳಕು, ಸರಿಯಾದ ಹಿನ್ನೆಲೆ ಮತ್ತು ಸ್ವಲ್ಪ ಎಡಿಟಿಂಗ್, ಇಷ್ಟೇ ಸಾಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಸಿರು ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.